ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಟ್ರೈಬ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ಸ್ ಅಂತ ಅಂದರೆ ಏನು? ಆರ್ಟಿಕಲ್ಸ್ ಅಂತ ಅಂದರೆ ಸ್ಮಾಲ್ ವರ್ಡ್ಸ್ ಪ್ಲೇಸ್ಡ್ ಬಿಫೋರ್ ನೌನ್. ನೌನ್ಗಿಂತ ಮುಂಚೆ ಯೂಸ್ ಮಾಡುವಂತಹ ಸ್ಮಾಲ್ ವರ್ಡ್ಸ್ಗೆ ನಾವು ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ನೌನ್ ಅಂದರೆ ಏನು? ನೇಮ್, ಪ್ಲೇಸ್, ಆ್ಯನಿಮಲ್, ಥಿಂಗ್ಸ್. ಓಕೆ, ಸೊ ಎಷ್ಟು ಆರ್ಟಿಕಲ್ಸ್ ಇದೆ ಇಂಗ್ಲೀಷಲ್ಲಿ? ಇಂಗ್ಲೀಷಲ್ಲಿ 3 ಆರ್ಟಿಕಲ್ಸ್ ಇದೆ. ಒಂದು ಎ, ಆ್ಯನ್, ದ. ಈ 3 ಆರ್ಟಿಕಲ್ಸ್ನ ಮತ್ತೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಬಂದು ದ, ಇಂಡೆಫಿನೆಟ್ ಆರ್ಟಿಕಲ್ ಬಂದು ಎ ಮತ್ತು ಆ್ಯನ್. ಸೊ ಇವಾಗ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಆದಂತಹ ಎ ಮತ್ತು ಆ್ಯನ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡೆಫಿನೆಟ್ ಆರ್ಟಿಕಲ್ಸ್ ಆದಂತಹ ಎ ಮತ್ತು ಆ್ಯನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಓವಲ್ಸ್ ಮತ್ತು ಕಾನ್ಸನೆಂಟ್ಸ್ ಬಗ್ಗೆ ತಿಳ್ಕೊಬೇಕು. ಯಾಕೆ ಅಂತಂದರೆ ಎ ಮತ್ತು ಆ್ಯನನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ ನಮಗೆ ಈ ಓವಲ್ಸ್ ಮತ್ತು ಕಾನ್ಸನೆಂಟ್ಸ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಕಾನ್ಸನೆಂಟ್ಸ್ ಯಾವುದೆಲ್ಲ? ಇಂಗ್ಲೀಷಲ್ಲಿ ಎಷ್ಟು ಕಾನ್ಸನೆಂಟ್ಸ್ ಇದೆ ತಿಳ್ಕೊಳ್ಳೋಣ ಬನ್ನಿ. ಕಾನ್ಸನೆಂಟ್ಸ್ ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಇಷ್ಟು ಕಾನ್ಸನೆಂಟ್ಸ್. ಇದನ್ನು ಬಿಟ್ಟು ಬರುವಂತಹ ಲೆಟರ್ಸ್ನ ನಾವು ಓವೆಲ್ಸ್ ಅಂತ ಹೇಳ್ತೀವಿ. ಎ, ಇ, ಐ, ಒ, ಯು. ದೇರ್ ಆರ್ 5 ಓವೆಲ್ಸ್. ಸೊ ಫಸ್ಟ್ ನಾವು ಎ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಇಮ್ಯಾಜಿನ್ ನೀವೊಂದು ಶಾಪ್ಗೆ ಹೋಗ್ತೀರಾ. ಶಾಪ್ಗೆ ಹೋಗಿ ಅಲ್ಲಿ ಶಾಪ್ಕೀಪರ್ ಹತ್ರ ಗಿವ್ ಮೀ ಅ ಪೆನ್ ಅಂತ ಕೇಳ್ತೀರಾ. ನೀವು ಪರ್ಟಿಕ್ಯುಲರ್ ಆಗಿ ಗಿವ್ ಮೀ ದ ಪೆನ್, ಗಿವ್ ಮೀ ದ ಬ್ಲ್ಯಾಕ್ ಪೆನ್, ಗಿವ್ ಮೀ ದ ರೆಡ್ ಪೆನ್, ಗಿವ್ ಮೀ ದ ಇಂಕ್ ಪೆನ್ ಅಂತ ಕೇಳ್ತಿಲ್ಲ. ಗಿವ್ ಮೀ ಅ ಪೆನ್ ಅಂತ ಕೇಳ್ತಿದ್ದೀರಾ. ನಿಮಗೆ ಯಾವುದೋ ಒಂದು ಪೆನ್ ಬೇಕು, ಪರ್ಟಿಕ್ಯುಲರ್ ಆಗಿ ಈ ಪೆನ್ನೇ ಬೇಡ. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ ಮಾತಾಡದೇ ಇದ್ದಾಗ ನಾವು ಎ ಅನ್ನು ಯೂಸ್ ಮಾಡ್ತೀವಿ. ಓಕೆ, ರೂಲ್ಸ್ ಫಾರ್ ಯೂಸಿಂಗ್ ಎ. ಎನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಎ ಈಸ್ ಯೂಸ್ ಬಿಫೋರ್ ಸಿಂಗುಲರ್ ಕೌಂಟಬಲ್ ನೌನ್. ಸಿಂಗುಲರ್ ಕೌಂಟಬಲ್ ನೌನ್ ಅಂತ ಅಂದರೆ ಸಮಥಿಂಗ್ ವಿಚ್ ವಿ ಕ್ಯಾನ್ ಕೌಂಟ್ ಅಂತ. ಎಕ್ಸಾಂಪಲ್ ಅ ಬಾಯ್, ಅ ಗರ್ಲ್. ಸೆಕೆಂಡ್, ಎ ಈಸ್ ಯೂಸ್ ಬಿಫೋರ್ ಕಾನ್ಸನೆಂಟ್ ಸೌಂಡ್. ನಾವು ಮುಂಚೆ ವೋವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಯಾವುದೆಲ್ಲ ಅಂತ ಕಲ್ತ್ವಿ. ಆದರೆ ಅಲ್ಲಿ ಕಾನ್ಸನೆಂಟ್ ಸೌಂಡ್ ಬರಬೇಕು. ಕಾನ್ಸನೆಂಟ್ ವರ್ಡ್ ಫಸ್ಟ್ ವರ್ಡ್ ನೋಡಿ ನಾವು ಈ ಎನ ಯೂಸ್ ಮಾಡಬೇಕು ಅಥವಾ ಆ್ಯನ್ನ ಯೂಸ್ ಮಾಡಬೇಕು ಅಂತಲ್ಲ, ಕಾನ್ಸನೆಂಟ್ ಸೌಂಡನ್ನ ನೋಡಬೇಕು. ನಾವು ಅದನ್ನು ಮುಂದೆ ಕಲಿಯೋಣ. ಓಕೆ, ಎಕ್ಸಾಂಪಲ್ ಅ ಪೆನ್, ಅ ಕಾರ್, ಅ ಟೀಚರ್. ಇವಾಗ ನಾವು ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡೋಣ. ಎಕ್ಸಾಂಪಲ್ ಅ ಬಾಯ್. ಯಾಕೆ ಅ ಬಾಯ್? ಫಾರ್ಮುಲಾ ಇದೆ ಇದಕ್ಕೊಂದು. ಅ ಪ್ಲಸ್ ಸಿಂಗುಲರ್ ಪ್ಲಸ್ ಕೌಂಟಬಲ್ ನೌನ್ ಪ್ಲಸ್ ಕಾನ್ಸನೆಂಟ್ ಸೌಂಡ್ ಇದ್ದರೆ ನಾವು ಅನ್ನ ಯೂಸ್ ಮಾಡಬೇಕು. ಸೊ ಬಾಯ್ ಸಿಂಗುಲರ್ ಪ್ಲಸ್ ಕೌಂಟಬಲ್ ಮತ್ತು ಕಾನ್ಸನೆಂಟ್ ಸೌಂಡ್ ಇದೆ. ಸೊ ನಾವು ಅದಕ್ಕೆ ಏನ ಯೂಸ್ ಮಾಡಬೇಕು. ಲೈಕ್ ಅ ಬುಕ್, ಅ ಡಾಗ್, ಅ ಟೀಚರ್, ಈ ಥರ. ಓಕೆ, ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಡ್ಯಾಶ್ ಯೂನಿವರ್ಸಿಟಿ. ಇಲ್ಲಿ ಫಸ್ಟ್ ಲೆಟರ್ ಯು ಬರ್ತಾ ಇದೆ, ವಿಚ್ ಇಸ್ ಓವಲ್. ಬಟ್ ಓವಲ್ ಸೌಂಡ್ ಬರ್ತಾ ಇಲ್ಲ. ಅಂದರೆ ಯೂನಿವರ್ಸಿಟಿನ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಯು ಬರುತ್ತೆ. ವೈ ಒ ಯು. ಯೂನಿವರ್ಸಿಟಿ ಸ್ಟಾರ್ಟ್ಸ್ ವಿತ್ ಲೆಟರ್ ಯು, ಬಟ್ ವಿ ಪ್ರೊನೌನ್ಸ್ ಇಟ್ ಆಸ್ ಯೂನಿವರ್ಸಿಟಿ. ಸೊ ಅಲ್ಲಿ ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ. ದಟ್ ಈಸ್ ವೈ ವಿ ಯೂಸ್ ಅ. ಓಕೆ, ಸೊ ಓವೆಲ್ಸ್ ಕಾನ್ಸನೆಂಟ್ಸ್ ನೋಡಿ ನಾವು ಎ ಅಥವಾ ಆ್ಯನನ್ನು ಚೂಸ್ ಮಾಡಬಾರ್ದು. ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಸೌಂಡ್ ನೋಡಬೇಕು, ಲೆಟರ್ಸ್ ನೋಡಬಾರ್ದು, ಸೌಂಡ್ ನೋಡಬೇಕು. ಓಕೆ, ಸೊ a university. First sound is Y, which is the consonant sound, right? Sound. So we use a university. ಇದೇ ಥರ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದೆ, ನೋಡೋಣ. ಅ ಯೂನಿಫಾರ್ಮ್, ಅ ಯುರೋಪಿಯನ್, ಅ ಯೂಸ್ಫುಲ್ ಬುಕ್. ಇಲ್ಲಿ ಯು ಬಂದಿದೆ, ವಿಚ್ ಇಸ್ ಓವಲ್. ಬಟ್ ನಾವು ಪ್ರೊನೌನ್ಸ್ ಮಾಡುವಾಗ ಯು, ವೈ ಒ ಯು ಅಂತ ಬರುತ್ತೆ. ಸೊ ಅಲ್ಲಿ ವೈ ಕಾನ್ಸನೆಂಟ್ ಸೌಂಡ್. ಅದಕ್ಕೆ ನಾವು ಎನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಅ 1 ರೂಪಿ ಕಾಯಿನ್. ಓ ಏನು? ಓವೆಲ್. ಬಟ್
ನಾವು ಪ್ರೊನೌನ್ಸ್ ಮಾಡಬೇಕು. ಯಾವ ಸೌಂಡ್ ಅಂತ ನೋಡಬೇಕಲ್ವಾ? ನಾವು ಪ್ರೊನೌನ್ಸ್ ಮಾಡಿದಾಗ ಅಲ್ಲಿ ಒನ್ ಅಂತ ಬರ್ತಾ ಇದೆ, ವಿಚ್ ಈಸ್ ಆಫ್ ಕಾನ್ಸನೆಂಟ್ ಸೌಂಡ್ ಲೈಕ್ WON. ಓಕೆ, ಸೊ ಅಲ್ಲಿ ನಾವು ಏನ ಯೂಸ್ ಮಾಡಬೇಕು. ನೆಕ್ಸ್ಟ್ ಆ್ಯನ್. ಆ್ಯನನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು? ಅದಕ್ಕೆ ಫಾರ್ಮುಲಾ ಇದೆ. ಫಾರ್ಮುಲಾ ಆ್ಯನ್ ಪ್ಲಸ್ ಸಿಂಗ್ಯುಲರ್ ಕೌಂಟಬಲ್ ನೌನ್ ಪ್ಲಸ್ ಓವಲ್ ಸೌಂಡ್ ಇದ್ದಾಗ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್ನ ನೋಡೋಣ. ಎಕ್ಸಾಂಪಲ್ಸ್: ಐ ಏಟ್ ಆ್ಯನ್ ಆ್ಯಪಲ್. ಇಲ್ಲಿ ಆ್ಯಪಲ್ ಸಿಂಗ್ಯುಲರ್ ಕೌಂಟಬಲ್ ನೌನ್ ಪ್ಲಸ್ ಓವಲ್ ಸೌಂಡ್ ಇದೆ, ಸೊ ನಾವು ಆ್ಯನ್ನ ಯೂಸ್ ಮಾಡಬೇಕು. ಐ ಏಟ್ ಆ್ಯನ್ ಎಗ್, ಅದು ಸೇಮ್ ಸಿಂಗ್ಯುಲರ್ ಕೌಂಟಬಲ್ ನೌನ್ ಪ್ಲಸ್ ಓವಲ್ ಸೌಂಡ್. ಐ ಸಾ ಆ್ಯನ್ ಎಲಿಫೆಂಟ್, ಸಿಂಗ್ಯುಲರ್ ಕೌಂಟಬಲ್ ನೌನ್ ಪ್ಲಸ್ ಓವಲ್ ಸೌಂಡ್ ಇದೆ, ಸೊ ನಾವಿಲ್ಲಿ ಆ್ಯನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್. ಹಿಯರ್ ಹೆಚ್ ಸೈಲೆಂಟ್, ಸೊ ಅಲ್ಲಿ ಓವಲ್ ಸೌಂಡ್ ಬರ್ತಾ ಇದೆ, ಅದಕ್ಕೆ ನಾವು ಆ್ಯನ್ನ ಯೂಸ್ ಮಾಡಬೇಕು. ಓಕೆ, ಸೆಕೆಂಡ್, ಹೀ ಈಸ್ ಡ್ಯಾಶ್ MBA ಸ್ಟೂಡೆಂಟ್. ಹಿಯರ್ ಯಮ್ ನಾವು ಪ್ರೊನೌನ್ಸ್ ಮಾಡುವಾಗ ಎಮ್ ಬರ್ತಾ ಇದೆ, ಸೊ ಫಸ್ಟ್ ಲೆಟರ್ ಈಸ್ ಓವೆಲ್ ಸೌಂಡ್, ಸೊ ನಾವು ಅಲ್ಲಿ ಆ್ಯನ್ MBA ಸ್ಟೂಡೆಂಟ್ ಅಂತ ಯೂಸ್ ಮಾಡಬೇಕು. ಥರ್ಡ್, ಡ್ಯಾಶ್ FIR. ಫಸ್ಟ್ ಲೆಟರ್ ಕಾನ್ಸನೆಂಟ್ ವರ್ಡ್ ಇದ್ರೂ ಪ್ರೊನೌನ್ಸ್ ಮಾಡುವಾಗ ಓವೆಲ್ ಸೌಂಡ್ ಬರ್ತದೆ, ಸೊ ಆ್ಯನ್ FIR. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ದ. ದಾನ ಎಲ್ಲಿ ಯೂಸ್ ಮಾಡ್ತಾರೆ? ದಾ ಈಸ್ ಯೂಸ್ಡ್ ಫಾರ್ ಅ ಪರ್ಟಿಕ್ಯುಲರ್ ಆರ್ ಅ ಸ್ಪೆಸಿಫಿಕ್ ಥಿಂಗ್. ನಾವು ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ವಿಷಯದ ಬಗ್ಗೆ ಮಾತಾಡುವಾಗ ಅಥವಾ ನಿರ್ದಿಷ್ಟವಾದ ಒಂದು ವಸ್ತುವಿನ ಬಗ್ಗೆ ಮಾತಾಡುವಾಗ ದಾನ ಯೂಸ್ ಮಾಡ್ತೀವಿ. ಹಾಗಿದ್ರೆ ದಾನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೆಕೆಂಡ್ ಮೆನ್ಷನ್ ಅಂತಂದರೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಎರಡನೇ ಬಾರಿ ಹೇಳ್ತಾ ಇದ್ದರೆ, ಅಂದರೆ ಫಸ್ಟ್ ಟೈಮ್ ನಾವು ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ಪೆನ್ ಅಂತ ಹೇಳ್ತೀವಿ. ಅದೇ ನಾವೇನಾದರೂ ಎರಡನೇ ಬಾರಿ ಹೇಳುವಾಗ ದ ಪೆನ್ ಅಂತ ಹೇಳ್ತೀವಿ, ಸೊ ಸೆಕೆಂಡ್ ಮೆನ್ಷನ್. ನೆಕ್ಸ್ಟ್ ಯೂನಿಕ್ ಥಿಂಗ್ಸ್ ಅಂದರೆ ದ ಸನ್, ದ ಮೂನ್, ದ ಅರ್ತ್, ಈ ಥರ ಯೂನಿಕ್ ಥಿಂಗ್ಸ್ ಬಗ್ಗೆ ಹೇಳುವಾಗ ದನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರೀಸ್ ಅಂತಂದರೆ ಬೆಸ್ಟ್, ಟಾಲೆಸ್ಟ್, ಫಾಸ್ಟೆಸ್ಟ್ ಅಂತ ಹೇಳುವಾಗ ದನ ಯೂಸ್ ಮಾಡ್ತೀವಿ. ಆರ್ಡಿನಲ್ ನಂಬರ್ಸ್ ಅಂತ ಅಂದರೆ ಫಸ್ಟ್, ಸೆಕೆಂಡ್ ಆ ಥರ 1 2 ಇದ್ದಾಗ ಯೂಸ್ ಮಾಡಲ್ಲ, ಫಸ್ಟ್ ಸೆಕೆಂಡ್ ಇದ್ದಾಗ ದನ ಯೂಸ್ ಮಾಡ್ತೀವಿ. ಲೈಕ್ ರಿವರ್ಸ್, ದ ಗಂಗಾ, ದ ಕೃಷ್ಣ. ನೆಕ್ಸ್ಟ್ ಸೀಸ್ ಆ್ಯಂಡ್ ಓಷನ್ ಇದ್ದಾಗ ದಾನ ಯೂಸ್ ಮಾಡ್ತೀವಿ, ಲೈಕ್ ದ ಅರೇಬಿಯನ್ ಸಿ, ದ ಇಂಡಿಯನ್ ಓಷನ್. ನೆಕ್ಸ್ಟು ಮೌಂಟೇನ್ ರೇಂಜಸ್ ಇದ್ದಾಗ ದಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೆಸರ್ಟ್ಸ್ ಬಂದಾಗ ದಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೇಮಸ್ ಬಿಲ್ಡಿಂಗ್ಸ್ ಲೈಕ್ ದ ತಾಜ್ ಮಹಲ್ ಆ ಥರ ಫೇಮಸ್ ಬಿಲ್ಡಿಂಗ್ಸ್ಗೂ ದಾನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನ್ಯೂಸ್ ಪೇಪರ್ಸ್, ದ ಹಿಂದೂ ಆ ಥರ. ಓಕೆ, ಆ ಥರ ನ್ಯೂಸ್ ಪೇಪರ್ಸ್ಗೆಲ್ಲ ದಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೋಡೋಣ. ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಸನ್ ಅನ್ನೋದು ಒಂದು ಯೂನಿಕ್ ಥಿಂಗ್ಸ್ ಅಲ್ವಾ, ಅದಕ್ಕೆ ನಾವು ದಾನ ಯೂಸ್ ಮಾಡ್ತೀವಿ. ಸೆಕೆಂಡ್, ಶಿ ಈಸ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂದಿದೆ, ಬೆಸ್ಟ್, ಸೊ ನಾವು ದಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡ್ಯಾಶ್ ಗಂಗಾ ಇಸ್ ಅ ಫೇಮಸ್ ರಿವರ್. ಗಂಗಾ ಅನ್ನೋದೇನು ರಿವರ್ಸಿಗೆಲ್ಲ ನಾವು ದಾ ಯೂಸ್ ಮಾಡ್ತೀವಿ, ಸೊ ಗಂಗಾ ಅನ್ನೋದು ರಿವರ್, ಸೊ ಅಲ್ಲಿ ನಾವು ದಾನ ಯೂಸ್ ಮಾಡಬೇಕು. ಓಕೆ, ಡ್ಯಾಶ್ ಹಿಮಾಲಯಾಸ್ ಆರ್ ಬ್ಯೂಟಿಫುಲ್. ಸೊ ನಾವು ಹಿಮಾಲಯ ಮೌಂಟೇನ್ಸಿಗೆಲ್ಲ ನಾವು ದಾನ ಯೂಸ್ ಮಾಡಬೇಕು, ಸೊ ದ ಹಿಮಾಲಯಾಸ್ ಆರ್ ಬ್ಯೂಟಿಫುಲ್. ಸೊ ನೆಕ್ಸ್ಟ್ ಐ ಸಾ ಅ ಕ್ಯಾಟ್, ಡ್ಯಾಶ್ ಕ್ಯಾಟ್ ವಾಸ್ ಸ್ಲೀಪಿಂಗ್. ಇಲ್ಲಿ ನಾನು ಫಸ್ಟೇ ಹೇಳಿದೆ ಸೆಕೆಂಡ್ ಮೆನ್ಷನ್ ಇದ್ದಾಗ ದಾನ ಯೂಸ್ ಮಾಡಬೇಕು ಅಂತ. ಐ ಸಾ ಅ ಕ್ಯಾಟ್, ಐ ಸಾ ಅ ಕ್ಯಾಟ್ ಏನು ಫಸ್ಟ್ ಟೈಮ್ ಹೇಳುವಾಗ ನ ಯೂಸ್ ಮಾಡ್ತಾ ಇದ್ದೀವಿ, ಅದೇ ಸೆಕೆಂಡ್ ಟೈಮ್ ನಾವು ಹೇಳುವಾಗ ದಾನ ಯೂಸ್ ಮಾಡಬೇಕು. ಸೊ ಐ ಸಾ ಅ ಕ್ಯಾಟ್, ದ ಕ್ಯಾಟ್ ವಾಸ್ ಸ್ಲೀಪಿಂಗ್.